ನೆಕ್ಸ್ಟ್ ಇನ್ನೊಂದು ದೌತಿ ಕ್ರಿಯೆ ಇದೆ, ನಾಸ್ಟ್ರಿಲ್ ಅನುನಾಸಿಕ ದೌತಿಯನ್ನ ತಗೊಳ್ತೀವಿ. ಹ್ಯಾಂಡ್ ಕರ್ಚಿಫ್ ಅನ್ನು ಅದಕ್ಕೆ ಸಿದ್ಧ ಇಟ್ಕೊಂಡಿರ್ಬೇಕು ನಾವು. ಅದಕ್ಕೆ ಬೇಕಿದ್ರೆ ಸುಖಾಸನದಲ್ಲಿ ಆರಾಮಾಗಿ ಕೂತ್ಕೋಬಹುದು ನಾವು. ಸುಖಾಸನ ಸ್ಥಿತಿಯಲ್ಲಿ ನಾಸ್ಟ್ರಿಲ್, ಎರಡೂ ನಾಸ್ಟ್ರಿಲ್ ಅನ್ನ ಮೂಗನ್ನ ಶುಚಿ ಮಾಡುವಂತ ಅಭ್ಯಾಸ. ನಿಮ್ಮ ಬಲಗೈಯಲ್ಲಿ ವಿಷ್ಣು ಮುದ್ರೆಯನ್ನು ಹಿಡ್ಕೊಂಡ್ರೆ ಉತ್ತಮ. ಇಲ್ಲಿ ನರವ್ಯೂಹಗಳಿರುತ್ತೆ, ಅದನ್ನ ಒತ್ತಿ ನಿಲ್ಲಿಸ್ಕೋಬೇಕು. ಬ್ರುಕುಟಿಗೆ ಮಧ್ಯದ ಭಾಗದ ಬೆರಳಿಂದ ಮಧ್ಯದ ಬೆರಳು ಬ್ರುಕುಟಿಗೆ ಅಂದ್ರೆ ಐಬ್ರೋ ಮಧ್ಯಕ್ಕೆ, ಇಂಡೆಕ್ಸ್ ಫಿಂಗರ್ ತೋಳು ಬೆರಳು ರೈಟ್ ನಾಸ್ಟ್ರಿಲ್ಗೆ, ರಿಂಗ್ ಫಿಂಗರ್ ಲೆಫ್ಟ್ ನಾಸ್ಟ್ರಿಲ್ಗೆ ಇರುತ್ತೆ, ಕಿರು ಬೆರಳು ಹೆಬ್ಬೆರಳು ಹೊರಕ್ಕೆ ತೆರೆದಿರ್ತೀವಿ. ಇದನ್ನ ವಿಷ್ಣು ಮುದ್ರೆ ಅಂತ ಹೇಳ್ತೀವಿ. ಇದು ಹಿಡಿಯಕ್ಕೆ ಕಷ್ಟ ಆಗ್ತಿದೆ ಅಂದ್ರೆ ನಾರ್ಮಲ್ ಆಗಿನೂ ಕೂಡ ಮಾಡ್ಬೋದು. ಮಕ್ಕಳಲ್ಲಿ ಕಷ್ಟ ಆಗ್ತಿದೆ ಅಂದ್ರೆ, ಹಿಡ್ಕೊಳಕ್ ಅಭ್ಯಾಸ ಗೊತ್ತಾಗ್ತಿದೆ ಅಂದ್ರೆ ಮಾಡಿದ್ರೆ ಒಳ್ಳೇದು. ಎಡಗೈಯಲ್ಲಿ ಹ್ಯಾಂಡ್ ಕರ್ಚೀಫ್, ಸ್ಮೂತ್ ಆಗಿರುವ ಕಾಟನ್ ಕರ್ಚೀಫ್ ಅನ್ನ ಇಟ್ಕೊಂಡಿರ್ಬೇಕು. ಮ್ಯೂಕಸ್ ಇದ್ರೆ ಸಂಕೋಚ ಇಲ್ಲದೆ ತೆಗಿಬೇಕು. ಅದು ತೆಗೆದೇ ನಾವು ಸೈನಸ್ ಅನ್ನ ಕ್ಲೀನ್ ಮಾಡಕ್ಕಿರುವ ರಹದಾರಿ. ಹಾಗಾಗಿ ಅದನ್ನ ಮಾಡ್ಲೇಬೇಕು. ಅದನ್ನ ನುಂಗ್ಕೊಳ್ಳೋದು ವಾಪಸ್ಸು, ಅಥವಾ ಸ್ಟೀಮ್ ತಗೊಂಡು ಮತ್ತೆ ವಾಪಸ್ ಅದನ್ನ ಒಳಕ್ಕೆ, ಅಥವಾ ಅಮೃತಾಂಜನ ಹಚ್ಕೊಂಡು ಗಟ್ಟಿ ಮಾಡೋದು, ಟ್ಯಾಬ್ಲೆಟ್ ತಿನ್ಕೊಂಡು ಗಟ್ಟಿ ಮಾಡೋದು ಮಾಡಕೂಡುದು. ಇನ್ಹೇಲ್ ಮಾಡ್ತೀನಿ ನಾನು. ರೈಟ್ ನಾಸ್ಟ್ರಿಲ್ ಅನ್ನ ಓಪನ್ ಮಾಡ್ಕೋಬೇಕು. ಇಂಡೆಕ್ಸ್ ಫಿಂಗರ್ ಅನ್ನ ಎತ್ತಿ ಇನ್ಹೇಲ್ ಮಾಡಿದೆ ರೈಟ್ ಅಲ್ಲಿ ಮಾತ್ರ, ಲೆಫ್ಟ್ ಮುಚ್ಕೊಂಡಿರ್ಬೇಕು. ಸೀನಿದ ಹಾಗೆ ಒಂದು ನಾಸ್ಟ್ರಿಲ್ ಇಂದ ಫೋರ್ಸ್ಫುಲ್ ಆಗಿ ಸ್ಪ್ಲಿಟ್ ಮಾಡ್ಕೊಂಡು ಸೀನ್ಬೇಕು. ಕರವಸ್ತ್ರದಿಂದ ಮ್ಯೂಕಸ್ ಅಥವಾ ಧೂಳಿನ ಕಣ ತೇವಾಂಶ ಇದ್ರೆ ಕ್ಲೀನ್ ಮಾಡ್ಕೋಬೇಕು, ಶುಚಿ ಮಾಡ್ಬೇಕು. ರೈಟ್ ನಾಸ್ಟ್ರಿಲ್ಗೆ ಇನ್ನೊಂದು 4-5 ಬಾರಿ ಮಾಡಬೇಕು. ಸ್ಪ್ಲಿಟ್ ಮಾಡ್ಕೊಂಡು ಮಾಡಿದ್ರೆ ಒಳ್ಳೇದು. ಇಲ್ಲಾಂದ್ರೆ ಒಳಗಡೆ ಇರುವಂತ ಸಣ್ಣ ಸಣ್ಣ ರಕ್ತನಾಳಗಳು, ಕ್ಯಾಪಿಲರೀಸ್ ಅಂತ ಕರಿತೀವಿ, ಅದು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಮಕ್ಕಳಲ್ಲಿ. ಸಾಮಾನ್ಯ ನಾವು ನೋಡಿದೀವಿ ಮಕ್ಕಳಲ್ಲಿ ಬ್ಲಡ್ ಬರೋದು ಮೂಗಲ್ಲಿ ಹೀಟ್ ಆದಾಗ. ಸೊ ತುಂಬಾ ಸ್ಕಿನ್ ಟೈಟ್ ಆಗಿದ್ದಾಗ, ಹೀಟ್ ಆಗಿ ಟೈಟ್ ಆದಾಗ, ನೀರಿನಾಂಶ ತೇವಾಂಶ ಕಮ್ಮಿ ಇದ್ದಾಗ ಅಲ್ಲಿ ಸೊ ಕ್ಯಾಪಿಲರೀಸ್ ಕ್ರ್ಯಾಕ್ ಆಗಿ ಒಡೆದು ಬ್ಲಡ್ ಬರುವಂಥದ್ದು ನಾವು ನೋಡಿದೀವಿ. ಸೊ ಆ ಥರ ಬ್ಲಡ್ ಎಲ್ಲ ಬರ್ತಾ ಇದ್ರೆ ಮಕ್ಕಳಲ್ಲಿ ಅಭ್ಯಾಸವನ್ನ ಸದ್ಯಕ್ಕೆ ಮಾಡಿಸ್ಕೂಡುದು. ಇನ್ನೊಂದು ಕಡೆಗೆ ಅದೇ ಅಭ್ಯಾಸ. ಸೊ ಪವಿತ್ರ ಬೆರಳು ಅಥವಾ ರಿಂಗ್ ಫಿಂಗರ್ ಅನ್ನ ಎತ್ಕೊಂಡಿದ್ದೀನಿ. ರೈಟ್ ಅನ್ನ ಅವಾಗ ಮುಚ್ಕೋಬೇಕು. ಮತ್ತೆ ಒಮ್ಮೆ ಕರವಸ್ತ್ರದಿಂದ ಶುಚಿ ಮುಂದುವರಿಸ್ಬೇಕು ಈ ರೀತಿಯಲ್ಲೇ. ಈ ರೀತಿ ಮಾಡಿ ಎಷ್ಟು ಆಗುತ್ತೋ 4-4, 5-5 ಪ್ರತಿ ಮೂಗಿಗೂ ಸುತ್ತು ಮಾಡಿಕೊಂಡು ನಿಲ್ಲಿಸ್ಕೊಂಡಾಗ ಮನಸ್ಸೆಲ್ಲ ಹಾಯ್ ಅನ್ಸುತ್ತೆ, ತಲೆ ಭಾರ ಎಲ್ಲ ಇಳ್ದಂಗೆ ಅನ್ಸುತ್ತೆ, ರಿಫ್ರೆಶಿಂಗ್ ಫೀಲ್ ಆಗುತ್ತೆ, ಒಂಥರ ರಿಜುವಿನೇಟಿಂಗ್ ಆದಂಗೆ ಅನುಭವ ಆಗ್ತಾ ಇರುತ್ತೆ, ಹಾಯ್ ಆಗಿರುತ್ತೆ. ಇದನ್ನ ಹೊರಗಡೆ ಎಲ್ಲ ನಮ್ಗೆ ಹೋಗಿ ಬಂದು ಡಸ್ಟಿಗೆಲ್ಲ ಹೋಗಿ ಬಂದಾಗ, ಆಯಾಸ ಆದಾಗ ಈ ಅಭ್ಯಾಸವನ್ನ ಬಂದು ಮಾಡ್ಕೊಂಡಾಗ ಹಿತವಾಗಿರುತ್ತೆ, ಒಂಥರ ಫ್ರೆಶ್ನೆಸ್ ಬರುತ್ತೆ ಅಭ್ಯಾಸ. ಅನುನಾಸಿಕ ದೌತಿ ಡಸ್ಟ್ ಅಲರ್ಜಿಗೆ, ಸೈನಸ್ಗೆ ಚೆನ್ನಾಗಿರುವಂತ ಅಭ್ಯಾಸ, ನಿತ್ಯವೂ ಮಾಡ್ಕೊಳ್ಳುವಂತ ವಿಂಟರ್ ಸೀಸನ್ ಅಂತೂ ಬಹಳ ಚೆನ್ನಾಗಿರುವಂತ ಅಭ್ಯಾಸ. ಹೇಗ್ ಮಾಡೋದು ಅನ್ನೋದನ್ನ ನೋಡ್ಕೊಂಡ್ರಿ. ಇಂತಹ ವಿಶೇಷವಾದ ಅಭ್ಯಾಸಗಳನ್ನ ಇನ್ನೂ ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ನಮ್ಮ ಚಾನೆಲ್ ಅನ್ನ. ಧನ್ಯವಾದಗಳು.